ಫ್ರೆಂಡ್ಸ್, ಪಿಂಪಲ್ಸ್ಗಳಿಂದ ರಕ್ಷಣೆ ಪಡೆಯೋದಕ್ಕೆ ಕೆಲವು ಮಾಹಿತಿಗಳನ್ನು ಇಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೀನಿ. ಈ ಮೊದಲು ಒಂದು ವಿಡಿಯೋವನ್ನು ಹಾಕಿದೆ, ಅದಾದ ನಂತರ ಇನ್ನೊಂದು ಸಲಹೆ ವಿಡಿಯೋಗಳನ್ನು ಹಾಕ್ತೀನಿ ಅಂತೇಳಿ ಹೇಳಿದೆ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಳ್ಳೆ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಒಂದು ಪುಟ್ಟ ಥಾಟ್ಸ್ ಒಂದಿಗೆ ನಾನು ಈ ವಿಡಿಯೋ ಪ್ರಾರಂಭ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ನಿಮ್ಮ ಒಳ್ಳೆ ಸಮಯವನ್ನು ನಾನು ವೇಸ್ಟ್ ಮಾಡಲ್ಲ. ಬನ್ನಿ ಫ್ರೆಂಡ್ಸ್. ಏನಂತಂದರೆ, ಆಶ್ಚರ್ಯದ ವಿಷಯನ ಮಹಾಭಾರತದಲ್ಲಿ ಯಮ ಕೇಳ್ತಾನೆ. ಒಂದು ಪ್ರಶ್ನೆ ಕೇಳ್ತಾನೆ ಯಮ ಮಹಾಭಾರತದಲ್ಲಿ, ಈ ಲೋಕದಲ್ಲಿ ಆಶ್ಚರ್ಯವಾದದ್ದು, ಅತ್ಯಂತ ಅದ್ಭುತವಾದದ್ದು ಯಾವುದು ಅಂತ ಯಮ ಈ ಪ್ರಶ್ನೆಯನ್ನು ಕೇಳ್ತಾನೆ. ಆಶ್ಚರ್ಯವಾದದ್ದು, ಅದ್ಭುತವಾದದ್ದು ಯಾವುದು ಅಂತ. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಅಹನ್ಯ ಹನಿಭೂತಾನಿ ಗಚ್ಚಂತಿ ಯಮ ಸಾಧನಂ ಶೇಷಃ ಸ್ಥಾವರ ಮೆಚ್ಚಂತೆ ಹಿಮಾಶ್ಚರ್ಯ ಮತಃ ಪರಂ ಅಂತ. ಅಂದರೆ, ಜನರು ತಮ್ಮ ಕಣ್ಣ ಮುಂದೆಯೇ ಪ್ರತಿನಿತ್ಯವೂ ಅನೇಕರು ಮರಣ ಹೊಂದುವುದನ್ನು ನೋಡುತ್ತಿರುತ್ತಾರೆ. ಆದರೂ ತಮಗೆ ಸಾವಿಲ್ಲ, ನಾವು ಅಮರರು ಎಂಬಂತೆ ವರ್ತಿಸುತ್ತಿರುತ್ತಾರೆ. ಈ ರೀತಿಯಾಗಿ ಧರ್ಮರಾಯ ಹೇಳ್ತಾನೆ ಯಮನಿಗೆ. ಇದಕ್ಕಿಂತ ಆಶ್ಚರ್ಯದ ಸಂಗತಿ ಬೇರೆ ಏನಿದೆ? ಆದ್ದರಿಂದ ನಮ್ಮ ಬೆನ್ನ ಹಿಂದೆ ಮೃತ್ಯು ಸಿದ್ಧವಾಗಿದೆ ಅಂತ ಗೊತ್ತಿರೋದ್ರಿಂದ ಎಚ್ಚರದಿಂದ ನಮ್ಮ ಕರ್ತವ್ಯವನ್ನು ನಾವಿಲ್ಲಿ ಪೂರೈಸೋಣ. ಫ್ರೆಂಡ್ಸ್, ಹೇಗಿದೆ ಥಾಟ್ಸು? ಬನ್ನಿ ಮುಂದಿನ ವಿಷಯಕ್ಕೆ ಹೋಗೋಣ. ಕಂದು ಅಥವಾ ಕಪ್ಪು ಬಣ್ಣದ ಮುಖಛಾಯೆ ಏನಾದರೂ ಇದ್ದರೆ ಅದು ಬಿಳುಪಾಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ತೆಂಗಿನಕಾಯಿಯ ನೀರಿರುತ್ತಲ್ಲ, ಎಳನೀರು, ಆ ನೀರಿಂದ ಮುಖವನ್ನು ದಿನನಿತ್ಯ ಬೆಳಗ್ಗೆ 10 ನಿಮಿಷಗಳವರೆಗೆ ಮಸಾಜ್ ಮಾಡ್ಕೋಬೇಕಾಗತ್ತೆ. ಇದು ಮುಖದ ಮೇಲಿನ ಮೊಡವೆಗಳನ್ನು ಮತ್ತು ಕಲೆಗಳನ್ನು ಸಹ ಕಡಿಮೆ ಮಾಡುತ್ತೆ ಮತ್ತು ಕಪ್ಪು ಮತ್ತು ಕಂದು ಬಣ್ಣವನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಬರುತ್ತೆ. ಫ್ರೆಂಡ್ಸ್, ನೀವು ಹೀಗೆ ಪಾಯಿಂಟ್ಸ್ಗಳನ್ನು ನೋಡಿ ಬಿಟ್ಟರೆ ಗೊತ್ತಾಗಲ್ಲ. ಆದಷ್ಟು ಯಾವುದಾದ್ರು ಒಂದನ್ನಾದರೂ ನೀವು ಟ್ರೈ ಮಾಡಬೇಕಾಗತ್ತೆ. ಮತ್ತು ಹವೆ ಆಡುವಂತೆ ಕಾಯಿಸಿದ ನೀರಿಗೆ ಬೇವಿನ ಎಲೆಗಳನ್ನು ಜಜ್ಜಿ ಹಾಕಿ ಹವೆಯನ್ನು ಮುಖಕ್ಕೆ ಹಿಡಿಯೋದ್ರಿಂದ ಮೊಡವೆಗಳು ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಮತ್ತೇನು ಮಾಡ್ಬೋದು ಅಂತಂದರೆ, ರಾತ್ರಿ ವೇಳೆ ಮೆಣಸಿನ ಕಾಳು ಇರುತ್ತಲ್ವ, ಮೆಣಸಿನ ಕಾಳನ್ನು ನೀರಿನಲ್ಲಿ ತೇದ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟ್ ಮಾಡಿ ಮಲಗುವಾಗ ಅದನ್ನು ಹಚ್ಕೊಂಡ್ರೆ ಸಹ ಮೆಣಸಿನ ಕಾಳಿನ ಪೇಸ್ಟನ್ನು ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಮತ್ತು ಮುಂದೆ ಇನ್ನೊಂದು ಪಾಯಿಂಟ್ಸ್ ಏನಪ್ಪ ಅಂತಂದರೆ, ಮೆಂತ್ಯ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಪ್ರತಿದಿನ ರಾತ್ರಿ ಅರ್ದ್ಬಿಟ್ಟು ಹಚ್ಕೊಂಡ್ರೆ ಮರುದಿನ ಬೆಳಗ್ಗೆ ಬೆಚ್ಚನೆ ನೀರಲ್ಲಿ ಮುಖ ತೊಳೆದ್ರೆ ಮೊಡವೆ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ನಮ್ಮ ಅಡುಗೆ ಮನೆಯಲ್ಲೇ ಎಲ್ಲದಕ್ಕೂ ಔಷಧಿಗಳಿದ್ದಾವೆ. ಫ್ರೆಂಡ್ಸ್, ಅಷ್ಟು ಒಳ್ಳೆ ಭೂಮಿಯಲ್ಲಿ ನಾವು ಹುಟ್ಟಿದ್ದೀವಿ. ಮತ್ತೇನಂತಂದರೆ, ಒಂದು ಈರುಳ್ಳಿ ರಸಕ್ಕೆ 1-2 ಚಮಚ ಅಥವಾ 1-2 ಚಮಚ ಮುಲ್ತಾನ್ ಮಿಟ್ಟಿ, 1 ಚಮಚ ಜೇನುತುಪ್ಪ ಕಲಿಸ್ಬಿಟ್ಟು ಮೊಡವೆಗಳ ಮೇಲೆ ದಪ್ಪಗೆ ಹಚ್ಚಿ ಒಣಗಿದ ಬಳಿಕ ತೊಳೆದ್ರೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಒಂದು ಈರುಳ್ಳಿ ರಸಕ್ಕೆ 1 ಸ್ಪೂನ್ ಈರುಳ್ಳಿ ರಸಕ್ಕೆ ಮುಲ್ತಾನ್ ಮಿಟ್ಟಿಯನ್ನು ಕಲಸಿ ಜೇನುತುಪ್ಪ ಹಾಕಿ ಹಚ್ಕೋಬೇಕು. ಮತ್ತೊಂದು ಮುಂದಿಂದು ಏನಂದರೆ, ಸಿಕ್ಕಾಬಟ್ಟೆ ಟಿಪ್ಸ್ ಕೊಡ್ತೀನಿ, ಯಾವುದಾದ್ರು ಒಂದನ್ನು ಯೂಸ್ ಮಾಡಿ, ವರ್ಕ್ ಆಗೇ ಆಗುತ್ತೆ. ಕಡಲೆ ಹಿಟ್ಟಿಗೆ ಅರಿಶಿನ ಪುಡಿ ಬೆರೆಸಿ ಬೇವಿನ ರಸ ಹಾಗೂ ಹಾಲಿನೊಂದಿಗೆ ಕಲಸಿ ಮುಖಕ್ಕೆ ಹಚ್ಚಿದ್ರೆ ಬೆಳಗ್ಗೆ ಮುಖ ತೊಳ್ಕೊಂಡ್ರೆ ಉತ್ತಮ ಪರಿಣಾಮ ಬರುತ್ತೆ. ಫ್ರೆಂಡ್ಸ್, ಕಡಲೆ ಹಿಟ್ಟಿಗೆ ಅರಿಶಿನ ಪುಡಿ ಬೆರೆಸಿ ಬೇವಿನ ರಸ ಹಾಗೂ ಹಾಲು ಇಷ್ಟನಾಗಿ ಹಚ್ಕೋಬೇಕು. ಫ್ರೆಂಡ್ಸ್, ಏನು ಗೊತ್ತಾ, 2 ಚಮಚ ಜೇಡಿಮಣ್ಣು ಅಥವಾ ಮುಲ್ತಾನ್ ಮಿಟ್ಟಿಗೆ 1 ಚಮಚ ರೋಸ್ ವಾಟರು ಅಥವಾ ಅರ್ಧ ಚಮಚ ಕರ್ಪೂರದ ಪುಡಿ, ಇವನ್ನು 3 ಬೆರೆಸಿ ಪೇಸ್ಟ್ ಮಾಡಿ ಹಚ್ಕೊಂಡ್ರೆ ಪಿಂಪಲ್ಸ್ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಇದು ಮುಲ್ತಾನ್ ಮಿಟ್ಟಿ, ರೋಸ್ ವಾಟರು, ಕರ್ಪೂರದ ಪುಡಿ. ಕಣ್ಣಿನ ಸುತ್ತ ಭಾಗವನ್ನು ಬಿಟ್ಟು ಉಳಿದ ಭಾಗಕ್ಕೆ ಹಚ್ಕೊಂಡು 10-15 ನಿಮಿಷ ಬಿಟ್ಟು ತಣ್ಣೀರಿನಿಂದ ಮುಖ ತೊಳಿಬೇಕು. ಈ ರೀತಿ ಪ್ರತಿದಿನ ಮಾಡಬೇಡಿ, ವಾರಕ್ಕೆ 1 ಅಥವಾ 2 ಬಾರಿ ಅಥವಾ 3 ಬಾರಿ ಮಾಡಿಕೊಂಡ್ರೆ ಮೊಡವೆಗಳು ಕಡಿಮೆ ಆಗುತ್ತೆ. ಪ್ರತಿದಿನ ಮಾಡಬೇಡಿ. ಪಚ್ಚಕರ್ಪೂರ ಹಾಕಿರ್ತೀವಲ್ವ, ಆದ್ದರಿಂದ. ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆ ಇರುತ್ತಲ್ಲ, ಅದನ್ನು ಅರ್ದ್ಬಿಟ್ಟು ಅದನ್ನು ಮುಲ್ತಾನಿಗೆ ಮಿಟ್ಟಿಗೆ ಸೇರಿಸ್ಬಿಟ್ಟು ಮುಖಕ್ಕೆ ಹಚ್ಚಿದರೆ ಅರ್ಧ ಗಂಟೆ ಬಳಿಕ ಬೆಚ್ಚನ ನೀರಿನಲ್ಲಿ ತೊಳೆದ್ರೆ ಮೊಡವೆ ಇರ್ತಕ್ಕಂತಹ ಚರ್ಮ ಕೋಮಲವಾಗಿ ಆಗುತ್ತೆ. ಕಿತ್ತಳೆ ಹಣ್ಣಿನ ಸಿಪ್ಪೆಗೆ ಮುಲ್ತಾನ್ ಮಿಟ್ಟಿಯನ್ನು ಬೆರೆಸಿ ಮುಖಕ್ಕೆ ಹಚ್ಚಿ ನೀರಿನಿಂದ ಮುಖ ತೊಳಿಬೇಕು.
ಮುಂದೆ ಮೆಂತೆ ಪುಡಿಯನ್ನು ಹಸಿ ಹಾಲಿನೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಮುಖವು ವಿಶೇಷ ಕಾಂತಿಯುತವಾಗುತ್ತೆ. ಮೆಂತ್ಯ ಪುಡಿಯನ್ನು ಹಸಿ ಹಾಲಿನೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಮುಖ ವಿಶೇಷ ಕಾಂತಿಯುತವಾಗುತ್ತೆ. ಮತ್ತು ಮುಂದೆ ಪ್ರತಿದಿನ ಟೊಮೊಟೊ ರಸವನ್ನು, ಗಜ್ಜರಿ ರಸವನ್ನು, ಸೌತೆಕಾಯಿ ರಸವನ್ನು ಹಾಗೆ ನಿಂಬೆಹಣ್ಣಿನ ರಸವನ್ನು ಮುಖಕ್ಕೆ ಹಾಗೂ ಕುತ್ತಿಗೆಗೆ ಲೇಪಿಸೋದ್ರಿಂದ ಮುಖದ ಕಾಂತಿ ಹೆಚ್ಚುತ್ತೆ ಫ್ರೆಂಡ್ಸ್. ಮೊಡವೆಗಳು ಸಹ ವಾಸಿಯಾಗುತ್ತೆ. ನೋಡಿ, ಟೊಮೆಟೊ ಅಡುಗೆ ಮನೇಲಿ ಸಿಗುತ್ತೆ, ಗಜ್ಜರಿ ಸಿಗುತ್ತೆ, ಸೌತೆಕಾಯಿ ಸಿಗುತ್ತೆ, ನಿಂಬೆಹಣ್ಣು ಸಿಗುತ್ತೆ ಅಲ್ವಾ. ಎಲ್ಲ ಅಡುಗೆ ಮನೇಲಿರ್ತಕ್ಕಂಥ ಆಯುರ್ವೇದನೇ ಫ್ರೆಂಡ್ಸ್. ಏನು ಗೊತ್ತಾ, ಸದ್ಯಕ್ಕೆ ಇಷ್ಟು ಪಾಯಿಂಟ್ಸ್ ಸಾಕು ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಪಾಯಿಂಟ್ಸ್ಗಳೊಂದಿಗೆ, ಟಿಪ್ಸ್ಗಳೊಂದಿಗೆ ನಾನು ಬರ್ತೀನಿ ಫ್ರೆಂಡ್ಸ್. ಇದರಲ್ಲಿ ಯಾವುದಾದ್ರು ಒಂದನ್ನಾದರೂ ಪ್ರಯತ್ನ ಪಡಿ, ಕಡಿಮೆ ಆಗುತ್ತೆ. ಅದನ್ನು ಬಿಡಬೇಡಿ, ಸಾಧಿಸಿ. ನಿಮ್ಮನ್ನು ನೀವು ತುಂಬ ಚೆನ್ನಾಗಿದ್ದೀನಿ ಅಂತ ಫಸ್ಟು ಅಂದ್ಕೊಳ್ಳಿ. ಆಗ ಸೌಂದರ್ಯ ಹೇಗಿದ್ದರೂ ಮನಸ್ಸು ಚೆನ್ನಾಗಿದ್ದರೆ ನಾವು ಚೆಂದ ಕಂಡೇ ಕಾಣಿಸ್ತೀವಿ. ಆದರೂ ಪಿಂಪಲ್ಸ್ಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಟಿಪ್ಸ್.